ಐಹೊಳಿ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ 7 ಇದು ಕೇವಲ ಹೆಸರಲ್ಲ, ಇದು ಹೊಸ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ. ಪ್ರತಿ ವರ್ಷದಂತೆ ಈ ವರ್ಷನೂ ಐಹೊಳಿ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ 7 ರಾಯಬಾಗದಲ್ಲಿ ನಡೀತಾ ಇದೆ. 35 ವರ್ಷದವರೆಗೆ ನೀವು ಯಾರು ಬೇಕಾದರೂ ಸಿಂಗಿಂಗ್ ನಲ್ಲಿ ನಿಮಗೆ ಆಸಕ್ತಿ ಇದ್ದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಶ್ರೀ 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 ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಮತ್ತು ರಾಯಬಾಗ್ ಮತಕ್ಷೇತ್ರದ ಹ್ಯಾಟ್ರಿಕ್ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಡಿ.ಎಂ. ಐಹೊಳಿ ಅವರ ನೇತೃತ್ವದಲ್ಲಿ, ಅವರ ಆಶೀರ್ವಾದದಿಂದ ಮತ್ತು ಅರುಣ್ ಡಿ ಐಹೊಳಿ, ಶಿವಾನಂದ್ ಡಿ ಐಹೊಳಿಯವರ ನೇತೃತ್ವದಲ್ಲಿ ಅದ್ದೂರಿಯಾದ ಸುವರ್ಣ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಸೊ ಗೆಳೆಯರೇ, ನಿಮ್ಮಲ್ಲಿ ಸಿಂಗಿಂಗ್ ಕಾಂಪಿಟೇಷನ್, ಸಿಂಗಿಂಗ್ ಮಾಡುವ ಛಲ ಇದೆ, ಸಿಂಗಿಂಗ್ ಮಾಡುವ ಹವ್ಯಾಸ ಇದೆ, ನಿಮಗೆ ಯಾವುದೇ ಪ್ಲೇಟ್ಫಾರ್ಮ್ ಸಿಕ್ಕಲಾಗ್ತಿಲ್ಲ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಏಕೈಕ ಪ್ಲೇಟ್ಫಾರ್ಮ್ ಅಂದರೆ ಅದು ಐಹೊಳಿ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ 7. ರಾಯಬಾಗದಲ್ಲಿ ಕಳೆದ 6 ವರ್ಷದಿಂದ ಬಹಳಷ್ಟು ಕಲಾವಿದರು ತಮ್ಮ ಪ್ರತಿಭೆಯನ್ನು ಈ ವೇದಿಕೆ ಮುಖಾಂತರ ತೋರಿಸಿ ಫಸ್ಟ್, ಸೆಕೆಂಡ್, ಥರ್ಡ್ ಅವಾರ್ಡನ್ನು ಪಡೆಯೋದಕ್ಕಿಂತ ರಿವಾರ್ಡನ್ನು ಕೂಡ ಪಡೆಯೋದಕ್ಕಿಂತ ಅದು ದೊಡ್ಡ ಪ್ಲೇಟ್ಫಾರ್ಮ್ನಲ್ಲೇ ತಮ್ಮ ಹೆಸರಿನ ಛಾಪನ್ನು ಮೂಡಿಸಿದ್ದಾರೆ. ಅದಕ್ಕೆ ಇದು ಒಂದು ಉತ್ತರ ಕರ್ನಾಟಕದ ಒಂದು ಹೊಸ ಮತ್ತು ಒಂದು ಅದ್ದೂರಿಯಾದ ಒಂದು ಯೂನಿಕ್ ಆದಂಥ ಒಂದು ಪ್ಲೇಟ್ಫಾರ್ಮ್ ಐಹೊಳಿ ಗಾಯನ ಪ್ರತಿಭಾ ಪ್ರಶಸ್ತಿ. ನೀವು ಬೇಕಾದರೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆಯಲ್ಲ, ಬರುವಂಥ 4/1/2024 ಒಳಗಡೆ ನೀವು 35 ವರ್ಷದ ಒಳಗಿನ ಪ್ರತಿಭಾಳುಗಳು ಇದ್ದರೆ, ಲೇಡೀಸ್ ಇರಲಿ, ಜೆಂಟ್ಸ್ ಇರಲಿ, ಮಕ್ಕಳಿರಲಿ, ಅವರು ಇಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಮತ್ತು 6-7 ತಾರೀಕಿಗೆ, ಜನವರಿ 6-7 ತಾರೀಕಿಗೆ ಡೇಟಿಗೆ ಅಲ್ಲಿ ಆಡಿಷನ್ ನಡೀತಾ ಇದೆ. ಆ ಆಡಿಷನ್ನಲ್ಲಿ ನಿಮ್ಮ ಪ್ರತಿಭೆಯನ್ನು ಸಾಣಿಸಿ, ಅದಕ್ಕೆ ನಿಮ್ಮ ಪ್ರತಿಭೆಯನ್ನು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲಿಂದ ನಿಮಗೆ ಫೈನಲ್ ಗ್ರ್ಯಾಂಡ್ ಫಿನಾಲೆಗೆ ಒಯ್ತಾರೆ. ಅಲ್ಲಿ ಗ್ರ್ಯಾಂಡ್ ಫಿನಾಲಲ್ಲಿ ಏನಪ್ಪ, ಶ್ರೀ ಶ್ರೀ ಬ್ರಹ್ಮ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಮತ್ತು ಪ್ರತಿ ವರ್ಷ ಅಲ್ಲಿ ಯಾರಾದರೂ ಒಂದು ಕನ್ನಡ ಚಲನಚಿತ್ರರಂಗದ ಒಂದು ಸೆಲೆಬ್ರಿಟಿ ಕೂಡ ಬರ್ತಾರೆ. ಆ ಸೆಲೆಬ್ರಿಟಿ ಒಂದ್ಸಲ ಬಂದಿದ್ರು ಸಾಧು ಕೋಕಿಲ್ ಅವರು, ಒಂದ್ಸಲ ಬಂದಿದ್ರು ರವಿಶಂಕರ್ ಅವರು, ಒಂದ್ಸಲ ಬಂದಿದ್ರು ಸಾಯಿ ಕುಮಾರ್ ಅವರು. ಬಹಳಷ್ಟು ಕಲಾವಿದರು ಪ್ರತಿ ವರ್ಷ ಆ ವೇದಿಕೆ ಮೇಲೆ ಬರ್ತಾರೆ ಮತ್ತು ನಿಮಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಈ ವರ್ಷನೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ರ್ಯಾಂಬೋ ಸ್ಟಾರ್ ಶರಣ್ ಅವರು ಮತ್ತು ಅವರ ಜೋಡಿಯಲ್ಲಿ ಬರ್ತಾ ಇದ್ದಾರೆ ಪ್ರೇಮ್ ಅವರು ಕೂಡ ಈ ವೇದಿಕೆ ಮೇಲೆ ಬರ್ತಾರೆ. ನಿಮಗೆ ಬಹುಮಾನ ವಿತರಣೆ ಕೂಡ ಮಾಡ್ತಾರೆ. ಸೊ ನಿಮ್ಮಲ್ಲಿ ಅಂತ ಟ್ಯಾಲೆಂಟ್ ಇದ್ದರೆ, ನಿಮಗೆ ಸಿಂಗಿಂಗ್ ಕಾಂಪಿಟೇಷನ್ ಒಂದು ಪ್ಲೇಟ್ಫಾರ್ಮ್ ಬೇಕಾದರೆ, ನೀವು ಐಹೊಳಿ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ 7ರಲ್ಲಿ ನೀವು ಭಾಗವಹಿಸಬಹುದು. ಭಾಗವಹಿಸುವ ದಿನಾಂಕ 4/1/2024 ಮತ್ತು ಆಡಿಷನ್ ಆಗುವ ದಿನಾಂಕ 6 ಜನವರಿ ಮತ್ತು 7 ಜನವರಿ 2024. ಮತ್ತು ಗ್ರ್ಯಾಂಡ್ ಫಿನಾಲೆ ಯಾವಾಗ ನಡೀತೈತಪ್ಪ ಅಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷನೂ 22 ತಾರೀಕು 1 ತಿಂಗಳು 2024 ಅಂದರೆ 22 ಜನವರಿ 2024ರಲ್ಲಿ ನಮ್ಮ ಹ್ಯಾಟ್ರಿಕ್ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಿ.ಎಂ. ಐಹೊಳಿಯವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ನಿಮಗೆ ಇದು ಅದ್ದೂರಿಯಾದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸುವುದು ನಿಮಗೆ ಒಂದು ಸುವರ್ಣ ಅವಕಾಶ ಮತ್ತು ಅವರ ಆಶೀರ್ವಾದ ಪಡೆಯುವುದು ಒಂದು ನಿಮಗೆ ಸುವರ್ಣ ಅವಕಾಶ ಸಿಗ್ತಾ ಇದೆ. ಸೊ ನಾವು ಕೂಡ ಅಂಥ ಪ್ಲೇಟ್ಫಾರ್ಮ್ನಲ್ಲಿಗೆ ಒಂದು ಸಹಕರ್ಮಿಯಾಗಿ ಮತ್ತು ಒಂದು ಕಾರ್ಮಿಕನಾಗಿ ಅಲ್ಲಿ ನಾವು ಒಂದು ಪ್ರಾಮಾಣಿಕದಿಂದ ದುಡ್ಕೊಂತ ಬಂದಿದ್ದೀವಿ. ನಾವು ಆಗಲಿ, ನಮ್ಮ ಶಬ್ಬಿ ಡಾಂಗೆ ಸರ್ ಆಗಲಿ, ಮತ್ತು ಎಮ್ ಡಿ ಆನಂದಣ್ಣ ಆಗಲಿ, ಮತ್ತು ಸಿ.ಎಲ್. ಕಾಗಲೆ ಆಗಲಿ, ಅವ್ರದ್ದು ಭಾಳ ಆಶೀರ್ವಾದ ನಮ್ಮ ಮೇಲೆ, ಅಪ್ಪಾಜಿಯವರದ ಆಶೀರ್ವಾದ ಮತ್ತು ಶ್ರೀ ಶ್ರೀ ಮಹಾಸ್ವಾಮಿಗಳ ಆಶೀರ್ವಾದ ಮತ್ತು ಅರುಣ್ ಡಿ ಐಹೊಳಿ ಮತ್ತು ಶಿವಾನಂದ್ ಐಹೊಳಿ, ಇಡೀ ಎಲ್ಲ ಕುಟುಂಬ ಮತ್ತು ಇಡೀ ರಾಯಬಾಗ್ ಮತಕ್ಷೇತ್ರ ಎಲ್ಲ ಜನತೆಯ ಆಶೀರ್ವಾದ. ಯಾಕಂದರೆ ಅವರು ನಮಗೆ ಯಾವತ್ತೂ ಮರ್ತಿಲ್ಲ. ನಾವು ಕೂಡ ಅಲ್ಲಿ ಉಸ್ತುವಾರಾಗಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಿಮಗೆ ಅಲ್ಲಿ ಪ್ರೋತ್ಸಾಹ ಮಾಡುವ ಕೆಲಸವನ್ನು ಕೂಡ ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ, ದಯವಿಟ್ಟು ಕಾಲ್ ಮಾಡಿಕೊಂಡು ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಕಾಲ್ ಮಾಡ್ಬೋದು. ಮತ್ತು ಇದರಲ್ಲಿ ಯಾವ್ಯಾವ ಕ್ಯಾಟಗರಿ ಇದೆಯಪ್ಪ ಅಂದ್ರೆ ಅದನ್ನು ಹೇಳ್ತೀನಿ. ಜಾನಪದ ಕ್ಷೇತ್ರದ ಜಾನಪದ ವಿಭಾಗ ಇದೆ ಮತ್ತು ತತ್ವ ಪದಗಳು ಯಾರು ಹಾಡ್ತೀರಿ, ತತ್ವ ಪದನು ಕೂಡ ಹಾಡಿ ಇಲ್ಲಿ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಬಹುದು. ಮತ್ತು ಚಲನಚಿತ್ರ ವಿಭಾಗದಲ್ಲಿ ಚಲನಚಿತ್ರ ಹಾಡುಗಳು ನಿಮಗೆ ಬರ್ತಿದ್ರೆ ನೀವು ಅಲ್ಲಿ ಕೂಡ ಅದರೊಳಗೆ ಕೂಡ ಭಾಗವಹಿಸಬಹುದು. ನೀವು ಒಬ್ಬೊಬ್ಬರು ಸ್ಪರ್ಧಾಳುಗಳು ಒಂದೇ ಕ್ಯಾಟಗರಿಯಲ್ಲಿ ಭಾಗವಹಿಸಬಹುದು, 2-3 ಕ್ಯಾಟಗರಿಯಲ್ಲಿ ಭಾಗವಹಿಸಬಾರದು. ಮತ್ತು ವಯಸ್ಸಿರಬೇಕು 35 ವರ್ಷದ ಒಳಗಿನ ಸ್ಪರ್ಧಾಳುಗಳು ಇಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಇಡೀ ನಾಡಿಗೆ ತೋರಿಸುವಂತ ಸುವರ್ಣ ಅವಕಾಶ ನಿಮ್ಮ ಬಾಗಿಲಿಗೆ ಬಂದಿದೆ. ಸೊ ಮತ್ತಾಗ ತಡ, ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಕಾಲ್ ಮಾಡಿ ತಮ್ಮ ಆಧಾರ್ ಕಾರ್ಡ್ ಜೊತೆಗೆ ನೀವು ಅವರಿಗೆ ತಮ್ಮ ಹೆಸರನ್ನು ನೋಂದಾಯಿಸಿ ಮತ್ತು ಕಡ್ಡಾಯವಾಗಿ ಆಧಾರ್ ಕಾರ್ಡ್ನು ತರುವಂತ ಪ್ರಯತ್ನ ಮಾಡ್ರಿ ಸಿಂಗಿಂಗ್ ಆಡಿಷನ್ ನಲ್ಲಿ. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನ ನಮಸ್ಕಾರ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಿರ್ಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು.
ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಆಗ್ತಿತ್ತು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ.